Hi, hello, my dear friends. Now, in this session, let us we solve some numerical problems based on oscillations. So, here is a problem. A mass of 0.2 kg is suspended from a fixed point by a light spring. So, ಈ ಥರ ಒಂದು ಲೈಟ್ ಸ್ಪ್ರಿಂಗನ್ನು ಒಂದು ಫಿಕ್ಸೆಡ್ ರಿಜಿಡ್ ಸಪೋರ್ಟಿಗೆ ಫಿಕ್ಸ್ ಮಾಡಿದ್ದಾರೆ. ಸೊ, ಈ ಬ್ಲಾಕ್ ಆಫ್ ಮಾಸ್ ವ್ಯಾಲ್ಯೂನ ಕೊಟ್ಟಿದ್ದಾರೆ. ಸೊ, ದಿಸ್ ಮಾಸ್ ವ್ಯಾಲ್ಯೂ m ಈಕ್ವಲ್ಸ್ 0.2 kg. ಸೊ ಈ ಥರ ಒಂದು ಲೈಟ್ ಸ್ಪ್ರಿಂಗನ್ನು ಒಂದು ಫಿಕ್ಸೆಡ್ ಪಾಯಿಂಟಲ್ಲಿ ಫಿಕ್ಸ್ ಮಾಡಿದ್ದಾರೆ. ಸೊ ಈ ಬ್ಲಾಕ್ ಆಫ್ ಮಾಸ್ ವ್ಯಾಲ್ಯೂ m ಇಸ್ ಈಕ್ವಲ್ ಟು 0.2 kg ಅಂತ ಹೇಳ್ತಾರೆ. ಕ್ಲಿಯರ್? ದೆನ್ ದ ಮಾಸ್ ಈಸ್ ಎಕ್ಸ್ಟೆಂಡೆಡ್ ಬೈ 0.02 ಮೀಟರ್ ಫ್ರಮ್ ದ ಈಕ್ವಿಲಿಬ್ರಿಯಂ ಪೊಸಿಷನ್. ಸಪೋಸ್ ಈ ಪಾಯಿಂಟನ್ನು ಈಕ್ವಿಲಿಬ್ರಿಯಂ ಪಾಯಿಂಟ್ ಅಂತ ಅಸ್ಯೂಮ್ ಮಾಡಿಕೊಂಡ್ರೆ, ಸೊ ಎಗೇನ್ ಇದನ್ನು ಪುಲ್ ಮಾಡಿದಾಗ ಇದರ ಲೆಂತ್ ಅನ್ನೋದು ಮತ್ತೆ ಏನಾಗುತ್ತೆ, ಈ ಥರ ಸ್ಪ್ರಿಂಗ್ ಅನ್ನೋದು ಕೆಳಗಡೆಗೆ ಏನಾಗುತ್ತೆ, ಎಕ್ಸ್ಟೆಂಡ್ ಆಗ್ತಾ ಹೋಗುತ್ತೆ. ಸೊ ಈ ಮೀನ್ ಪೊಸಿಷನಿಂದ ಸೊ ಇಲ್ಲಿರೋ ಎಕ್ಸ್ಟ್ರೀಮ್ ಪೊಸಿಷನ್ವರೆಗೂ ಇರೋ ಡಿಸ್ಟೆನ್ಸ್ ವ್ಯಾಲ್ಯೂ ಕೊಟ್ಟಿದ್ದಾರೆ. ಸೊ ಇಟ್ ಈಸ್ 0.02 ಮೀಟರ್. ಕ್ಲಿಯರ್? ದೆನ್ ದ ಮಾಸ್ ಈಸ್ ಪುಲ್ಡ್ ಡೌನ್ ಬೈ 0.03 ಮೀಟರ್. ಸೊ ಎಗೇನ್ ಇದೇ ಸ್ಪ್ರಿಂಗನ್ನು ಮತ್ತೆ ಎಗೇನ್ 0.03 ಮೀಟರ್ವರೆಗೂ ಪುಲ್ ಮಾಡಿದಾಗ ಫೈಂಡ್ ದ ಟೈಮ್ ಪೀರಿಯಡ್. ಎಷ್ಟು ಟೈಮ್ ಪೀರಿಯಡ್ ತೊಗೊಳುತ್ತೆ ಕಂಟಿನ್ಯೂಸ್ ಆಗಿ ಟು ಆ್ಯಂಡ್ ಫ್ರೋ ಮೋಷನ್ಸಲ್ಲಿ ಈ ಸ್ಪ್ರಿಂಗ್ ಅನ್ನೋದು ಆಸಿಲೇಟ್ ಆಗೋದಕ್ಕೆ ಅನ್ನೋದನ್ನ ಫೈಂಡ್ ಔಟ್ ಮಾಡಿ ಅಂತ ಕೇಳ್ತಾರೆ. ಸೊ ಟೈಮ್ ಪೀರಿಯಡ್ ಈಸ್ ಈಕ್ವಲ್ ಟು ಕ್ವಶನ್ ಮಾರ್ಕ್. ದೆನ್ ಮ್ಯಾಕ್ಸಿಮಮ್ ಕೈನೆಟಿಕ್ ಎನರ್ಜಿ ಆಫ್ ಮಾಸ್. ಸೊ ಈ ಸ್ಪ್ರಿಂಗ್ದು ಮ್ಯಾಕ್ಸಿಮಮ್ ಕೈನೆಟಿಕ್ ಎನರ್ಜಿನ ಫೈಂಡ್ ಔಟ್ ಮಾಡಬೇಕು. ಕ್ಲಿಯರ್? ದೆನ್ ಸೊಲ್ಯೂಷನ್ ಗಿವನ್ mass of 0.2 kg means m is equal to 0.2 kg. Then first extended up to distance is 0.02 meter means x is equal to 0.02 meter. So initially 0.0 meter ವರೆಗೂ ಮೀನ್ ಪೊಸಿಷನ್ನಿಂದ ಎಕ್ಸ್ಟ್ರೀಮ್ ಪೊಸಿಷನ್ ಕಡೆಗೆ ಎಕ್ಸ್ಟೆಂಡ್ ಆಗುತ್ತೆ ಅಂತ ಹೇಳ್ತಾರೆ ಆಸಿಲೇಟ್ ಆಗುವಾಗ. ದೆನ್ so here x is equal to 0.02 meter. Then mass is pulled down by 0.03 meter ಅಂದರೆ ಸೊ here amplitude value ಕೊಟ್ಟಿದ್ದಾರೆ. ಸೊ increasing amplitude value a equals 0.03 meter. Then find the time period. Time period means t is equal to question mark. Then maximum kinetic energy of mass means k maxima equals question mark. So this is a given ಡೇಟಾ. ಫಸ್ಟು ಟೈಮ್ ಪೀರಿಯಡನ್ನು ಕಂಡುಹಿಡ್ಕೊಳ್ಳೋಕ್ಕಿಂತ ಮುಂಚೆ ಫೋರ್ಸ್ ಕಾನ್ಸ್ಟೆಂಟನ್ನು ಕಂಡುಹಿಡಬೇಕು. ದೆನ್ ಫೋರ್ಸ್ ಕಾನ್ಸ್ಟೆಂಟ್ ಫಾರ್ಮುಲಾ ಫೋರ್ಸ್ ಕಾನ್ಸ್ಟೆಂಟ್ ಕೆ ಈಕ್ವಲ್ಸ್ ಎಫ್ ಡಿವೈಡ್ ಬೈ ಎಕ್ಸ್ ಆರ್ ಕೆ ಈಕ್ವಲ್ಸ್ ಎಫ್ ಡಿವೈಡ್ ಬೈ ವೈ ಆದರೂ ತೊಗೋಬೋದು ಅಥವಾ ಎಕ್ಸ್ ಆದರೂ ತೊಗೋಬೋದು. ಸೊ ಎಫ್ ಈಸ್ ನೈನ್ ಬೈ ರಿಸ್ಟೋರಿಂಗ್ ಫೋರ್ಸ್, ದೆನ್ ಕೆ ಈಸ್ ದ ಸ್ಪ್ರಿಂಗ್ ಕಾನ್ಸ್ಟೆಂಟ್, ಎಕ್ಸ್ ಈಸ್ ದ ಡಿಸ್ಪ್ಲೇಸ್ಮೆಂಟ್. ಕ್ಲಿಯರ್? ದೆನ್ ಎಫ್ ಈಸ್ ನಥಿಂಗ್ ಬಟ್ ಎಮ್ ಇಂಟು ಜಿ ಬೈ x. Then here m value 0.2 into g value 9.8. G means acceleration due to gravity by x value 0.02. Clear? Simplify this, we are getting k equals 98 Newton per meter. So this is a spring constant value. K equals 98 Newton per coulomb. Clear? Then period. Time period means t is equal to formula 2 pi into root of m by k. So this is expression for time period of oscillations of spring. T equals 2 pi into root of m by k. M is nothing but mass, k is nothing but spring constant, 2 pi is nothing but constant term. Then 2 pi into root of m value 0.2 by k value 98. So we simplify this, we are getting t equals 0.284 second. So this is the time period. T equals 0.284 second. Then maximum kinetic energy ನ ಕಂಡುಹಿಡಿಯಿರಿ ಅಂತ ಕೇಳ್ತಾರೆ. ಸೊ ಮ್ಯಾಕ್ಸಿಮಮ್ ಕೈನೆಟಿಕ್ ಎನರ್ಜಿ ಫಾರ್ಮುಲಾ ಕೆ ಇಸ್ ಈಕ್ವಲ್ ಟು ಆಫ್ ಎಮ್ ವಿ ಮ್ಯಾಕ್ಸಿಮಾ ಸ್ಕ್ವೇರ್. ಫಸ್ಟ್ ಮ್ಯಾಕ್ಸಿಮಮ್ ವೆಲಾಸಿಟಿನ ಫೈಂಡ್ ಔಟ್ ಮಾಡಿ ದೆನ್ ಕೈನೆಟಿಕ್ ಎನರ್ಜಿನ ಕಂಡುಹಿಡಬೇಕು. ದೆನ್ ಮ್ಯಾಕ್ಸಿಮಮ್ velocity V maxima equals maximum velocity of mass in the mean position ಅಂದರೆ V maxima equals a into omega. A means amplitude, omega means angular frequency. Then a into, so omega means in terms of time period 2 pi divided by t, because omega is equal to 2 pi divided by t. This is the formula. Then
A means here A value 0.03 into 2 into pi value 3.14 by time period value 0.284. Simplify this, we are getting 0.664 meter per second. So this is the maximum velocity, maximum velocity of the mass in the mean position. mean position ದ ಎಷ್ಟು ಸ್ಪೀಡಲ್ಲಿ ಆ ಸ್ಪ್ರಿಂಗ್ ಅನ್ನೋದು ಆಸಿಲೇಟ್ ಆಗ್ತಾ ಅಂದರೆ ಸೊ ವಿ ಮ್ಯಾಕ್ಸಿಮಮ್ ಇಸ್ ಈಕ್ವಲ್ ಟು 0.664 meter per second. At mean position, velocity becomes maximum. Then maximum kinetic energy means K maxima or Ke maxima equals formula of mv maxima square. Then off into, so mass value 0.2 into v maxima value 0.664 the whole square. Simplify this, we are getting Ke maxima equals, so ಇದನ್ನೆಲ್ಲ ಸಿಂಪ್ಲಿಫೈ ಮಾಡಿದ್ರೆ Ke maxima equals 0.0441 joule. ಇಷ್ಟು ಆನ್ಸರ್ ಬರುತ್ತೆ. ಸೊ ದಿಸ್ ದ ಮ್ಯಾಕ್ಸಿಮಮ್ ಕೈನೆಟಿಕ್ ಎನರ್ಜಿ ಆಫ್ ದ ಮಾಸ್ 0.0441 joule. Clear? Next problem. A spring with a spring constant 1200 Newton per meter means solution given spring constant means K equals 1200 Newton per meter is mounted on a horizontal table. ಒಂದು ಹಾರಿಜಾಂಟಲ್ ಟೇಬಲ್ ಅಂದರೆ ಸೊ ಈ ಥರ ಒಂದು ರಫ್ ಡಯಾಗ್ರಾಮ್ ತೊಗೊತಾ ಇದ್ದೀನಿ. ಸೊ ದಿಸ್ ಇಸ್ ಹಾರಿಜಾಂಟಲ್ ಟೇಬಲ್. ಸೊ ಈ ಹಾರಿಜಾಂಟಲ್ ಟೇಬಲ್ ಮೇಲೆ ಒಂದು ಸ್ಪ್ರಿಂಗನ್ನು, ಸೊ ಈ ಥರ ಹೆಲಿಕಲ್ ಶೇಪ್ಡ್ ಸ್ಪ್ರಿಂಗನ್ನು ಪ್ಲೇಸ್ ಮಾಡಿದ್ದಾರೆ. ಸೊ ದಿಸ್ ಹೆಲಿಕಲ್ ಶೇಪ್ಡ್ ಸ್ಪ್ರಿಂಗ್ ಅಟ್ಯಾಚ್ ವಿತ್ ಎ ಬ್ಲಾಕ್ ಆಫ್ ಮಾಸ್ m. Clear? Mounted on horizontal table, a mass of 3 kg is attached to a free end of the spring. So this is a free end of the spring. ಈ ಎಂಡ್ಗೆ ಸೊ ಇಲ್ಲಿ 3 kg ಮಾಸನ್ನು ಅಟ್ಯಾಚ್ ಮಾಡಿದ್ದಾರೆ. ಸೊ m is equal to 3 kg. The mass is then pulled aside way to a distance of 2.0 centimeter and released. Determine ಫ್ರೀಕ್ವೆನ್ಸಿ. ಸೊ ಈ ಬ್ಲಾಕನ್ನು ಒಂದು ಸೈಡ್ ಈ ಥರ ಪುಲ್ ಮಾಡಿ, ಈ ಸೈಡ್ ಪುಲ್ ಮಾಡಿ ರಿಲೀಸ್ ಮಾಡಿದ ತಕ್ಷಣ ಈ ಹಾರಿಜಾಂಟಲ್ ಟೇಬಲ್ ಮೇಲಿರೋ ಹೆಲಿಕಲ್ ಶೇಪ್ಡ್ ಸ್ಪ್ರಿಂಗ್ ಅನ್ನೋದು, ಹಾರಿಜಾಂಟಲ್ ಹೆಲಿಕಲ್ ಶೇಪ್ಡ್ ಸ್ಪ್ರಿಂಗ್ ಅನ್ನೋದು ಸೊ ಈ ಥರ ಬ್ಯಾಕ್ ಆ್ಯಂಡ್ ಫೋರ್ತಲ್ಲಿ ಆಸಿಲೇಟ್ ಆಗ್ತಾ ಹೋಗುತ್ತೆ. ಸೊ ವಾಟ್ ಈಸ್ ಇಟ್ಸ್ ಫ್ರೀಕ್ವೆನ್ಸಿ ಆಫ್ ಆಸಿಲೇಷನ್ ಅನ್ನು ಕಂಡುಹಿಡಿರಿ ಅಂತ ಕೇಳ್ತಾರೆ. ಸೊ ಫಸ್ಟ್ ಕಂಡೀಷನ್ ಫ್ರೀಕ್ವೆನ್ಸಿನ ಫೈಂಡ್ ಔಟ್ ಮಾಡಬೇಕು. ಫ್ರೀಕ್ವೆನ್ಸಿ ಮೀನ್ಸ್ ಎಫ್ ಇಸ್ ಈಕ್ವಲ್ ಟು ಕ್ವಶನ್ ಮಾರ್ಕ್. ಸೆಕೆಂಡ್ ಕೇಸ್ ಮ್ಯಾಕ್ಸಿಮಮ್ ಆಕ್ಸಲರೇಷನ್ means A maxima equals question mark. Then maximum speed of the mass, maximum speed means V maxima equals question mark. So this is the given data. Clear? But here x is equal to, so horizontal distance ಅಲ್ಲಿ mean position the extreme position ಕಡೆಗೆ ಅಂದರೆ this is mean position ಆದರೆ ಸೊ ಅಪ್ ಟು 2 centimeter ವರೆಗೂ ಈ ಸ್ಪ್ರಿಂಗ್ ಅನ್ನೋದು ಎಕ್ಸ್ಟೆಂಡ್ ಆಗ್ತಾ ಇದೆ. ಸೊ ಅಟ್ ಎಕ್ಸ್ಟ್ರೀಮ್ ಪೊಸಿಷನ್ ವ್ಯಾಲ್ಯೂ ಕೊಟ್ಟಿದ್ದಾರೆ. x equals 2 centimeter. 2 centimeter means 0.02 meter. So x is equal to 2 centimeter ಅಂದರೆ 2 into 10 power minus 2 ಮೀಟರ್ ಬರುತ್ತೆ. ಸೊ ಈ 10 power minus 2ನ ಸಿಂಪ್ಲಿಫೈ ಮಾಡಿದ್ರೆ 0.02 ಮೀಟರ್ ಬರುತ್ತೆ. ಸೊ ದಿಸ್ ಈಸ್ ಅ ಎಕ್ಸ್ಟ್ರೀಮ್ ಪೊಸಿಷನ್ ವ್ಯಾಲ್ಯೂ, ಡಿಸ್ಪ್ಲೇಸ್ಮೆಂಟ್ ವ್ಯಾಲ್ಯೂ. ಕ್ಲಿಯರ್? ದೆನ್ ಫಸ್ಟ್ ಪಾರ್ಟ್ ಫ್ರೀಕ್ವೆನ್ಸಿ ಆಫ್ ಆಸಿಲೇಷನ್. Frequency of oscillation is formula f is equal to 1 over 2 pi into root of k divided by m. So this is the expression for frequency of oscillations of a spring. F is equal to 1 by 2 pi into root of k divided by m, where k is nothing but spring constant, m is nothing but mass of the spring, 2 pi is the constant term. Then f is equal to 1 by 2 into 3.14 root k value, a spring constant value 1200 by mass value 3 kg. Simplify this, we are getting f is equal to 3.19 per second. Unit is per second. Clear? Or f is equal to 3.19 s power minus 1. So this is the
frequency of oscillation value 3.19 per second. Next second part second, calculate maximum acceleration of the mass ಅಂತ ಕೇಳಿದ್ದಾರೆ. Maximum acceleration means A maxima equals, but we know that restoring force F is equal to K into X, where K is nothing but spring constant, X is a displacement, F is equal to K into X, then F is nothing but M into A is equal to Kx, then A is equal to ಏನು ಬರುತ್ತೆ Kx divided by M. ಸೊ ಈ ಫಾರ್ಮುಲಾಯಿಂದ ಈ ಫಾರ್ಮುಲಾನ ತೊಗೊತಾ ಇದ್ದೀನಿ. ಸೊ here A maxima is equal to K into X divided by M. Clear? Then here K value, so here K value 1200, here K value 1200 into X value 0.02 by mass value 3 kg. Clear? Then simplify this, we are getting A maxima equals 8 meter per second square. So this is the maximum acceleration of the mass. Next part 3, calculate the maximum speed anta ಕೇಳಿದ್ದಾರೆ. Maximum speed means V maximum equals x into omega or A into omega. So here x into omega means 2 pi f. Then here x value 0.02 into 2 into pi value 3.14 into frequency value 3.19. Simplify this, we are getting V maxima equals 0.4 meter per second. So this is the maximum speed of oscillations of the spring. Here next problem, the acceleration due to gravity on the surface of the moon is. So ಇಲ್ಲಿ acceleration due to gravity on the surface of moon value ಕೊಟ್ಟಿದ್ದಾರೆ. So acceleration due to gravity means G equals 1.7 meter per second square. Then what is the time period of the simple pendulum on the surface of the moon? ಒಂದು ಪೆಂಡುಲಮನ್ನು ಮೂನ್ ಸರ್ಫೇಸ್ ಮೇಲೆ ಸೊ ಎಕ್ಸ್ಪೆರಿಮೆಂಟಲ್ಲಿ ಕಂಡಕ್ಟ್ ಮಾಡಿದಾಗ ಆ ಸಿಂಪಲ್ ಪೆಂಡುಲಮ್ ಅನ್ನೋದು ಆಸಿಲೇಟ್ ಆಗೋದಕ್ಕೆ ಎಷ್ಟು ಟೈಮ್ ಪೀರಿಯಡನ್ನು ತೊಗೊಳುತ್ತೆ ಅನ್ನೋದನ್ನ ಫೈಂಡ್ ಔಟ್ ಮಾಡಿ ಅಂತ ಕೇಳ್ತಾರೆ. ಸೊ ಟೈಮ್ ಪೀರಿಯಡ್ ಆಫ್ ಸಿಂಪಲ್ ಪೆಂಡುಲಮ್ ಆನ್ ದ ಸರ್ಫೇಸ್ ಆಫ್ ಮೂನ್ ಅಂದರೆ ಸೊ ಟಿ ಈಸ್ ಈಕ್ವಲ್ ಟು ಕ್ವಶನ್ ಮಾರ್ಕ್. ಕ್ಲಿಯರ್? ಸೊ ಇಫ್ ಇಟ್ ಈಸ್ ಟೈಮ್ ಪೀರಿಯಡ್ ಆನ್ ದ ಸರ್ಫೇಸ್ ಆಫ್ ಅರ್ತ್ ಈಸ್ 3.5 ಸೆಕೆಂಡ್, ಸೇಮ್ ಸಿಂಪಲ್ ಪೆಂಡುಲಮ್ ಎಕ್ಸ್ಪೆರಿಮೆಂಟನ್ನು ಅರ್ತ್ ಮೇಲೆ ಕಂಡಕ್ಟ್ ಮಾಡಿದಾಗ ಅರ್ತ್ ಸರ್ಫೇಸ್ ಮೇಲೆ ಸೊ ಇಟ್ ಟೇಕ್ಸ್ ಟೈಮ್ ಪೀರಿಯಡ್ ಈಸ್ 3.5 ಸೆಕೆಂಡ್ ತೊಗೊತಾ ಇದೆ. ಸೇಮ್ ಅದೇ ಸಿಂಪಲ್ ಪೆಂಡುಲಮನ್ನು ಮೂನ್ ಸರ್ಫೇಸ್ ಮೇಲೆ ಕಂಡಕ್ಟ್ ಮಾಡಿದಾಗ ಎಷ್ಟು ಟೈಮ್ ಪೀರಿಯಡನ್ನು ತೊಗೊಳುತ್ತೆ ಅನ್ನೋದನ್ನ ಫೈಂಡ್ ಔಟ್ ಮಾಡಿ ಅಂತ ಕೇಳ್ತಾರೆ. ಕ್ಲಿಯರ್? ಟೈಮ್ ಪೀರಿಯಡ್ ಆನ್ ದ ಸರ್ಫೇಸ್ ಆಫ್ ಅರ್ತ್ ಈಸ್ ಟಿ ಈಕ್ವಲ್ಸ್ 3.5 ಸೆಕೆಂಡ್. ಕ್ಲಿಯರ್? ನಾವು ಯೂಸಿಂಗ್ time period of simple pendulum is t is equal to 2 pi into root of L by G. First on the surface of earth t equals, takes time period is 3.5 second. Then acceleration due to gravity on the surface of earth is 9.8 meter per second square. Now using t equals formula 2 pi into root of L by G. So this is the time period of oscillations of simple pendulum formula. T is equal to 2 pi into root of L by G. Time period of oscillations of spring ತಗೊಂಡ್ರೆ formula T is equal to 2 pi into root of M divided by K ಬರುತ್ತೆ. ಸೊ ಇಲ್ಲಿ ಪೆಂಡುಲಮ್ ಯೂಸ್ ಮಾಡ್ತಾ ಇದ್ದ ಫಾರ್ಮುಲಾ T is equal to 2 pi into root of L by G. L is the length of the simple pendulum, G is the acceleration due to gravity. Clear? ಸೊ here t ವ್ಯಾಲ್ಯೂ ಕೊಟ್ಟಿದ್ದಾರೆ. ಸೊ t is equal to 2 pi into root of L by G. Now squaring on both sides, t square is equal to 4 pi square into L by G. ಸ್ಕ್ವೇರಿಂಗ್ ಆನ್ ಬೋತ್ ಸೈಡ್ಸ್ ಮಾಡಿದ್ರೆ ಸೊ ಇದು ಟಿ ಅಂದು ಟಿ ಸ್ಕ್ವೇರ್ ಆಗುತ್ತೆ. 2 pi ದ ಹೋಲ್ ಸ್ಕ್ವೇರ್ ಬಿಕಮ್ಸ್ 4 pi ಸ್ಕ್ವೇರ್. ಇಲ್ಲಿ ರೂಟ್ ಕ್ಯಾನ್ಸಲ್ ಆದರೆ L by G. ಲೆಂತ್ ಆಫ್ ದ ಪೆಂಡುಲಮನ್ನು ಕಂಡುಹಿಡಿತಾ ಇದ್ವಿ. ಸೊ L is equal to t square G divided by 4 t square G divided by 4 pi square. ಸೊ ಲೆಂತ್ ಆಫ್ ದ ಪೆಂಡುಲಮನ್ನು ಕಂಡುಹಿಡಿಯೋದಕ್ಕೆ ಸ್ಕ್ವೇರಿಂಗ್ ಆನ್ ಬೋತ್ ಸೈಡ್ಸ್ ಮಾಡಿದಾಗ L is equal to ಫಾರ್ಮುಲಾ ಏನು ಬರುತ್ತೆ, ಫಾರ್ ಕ್ರಾಸ್ ಮಲ್ಟಿಪ್ಲಿಕೇಶನ್ t square G divided by 4 pi square. ಕ್ಲಿಯರ್? ದೆನ್ L is equal to, ಇಲ್ಲಿ ಟೈಮ್ ಪೀರಿಯಡ್ ಆನ್ ದ ಸರ್ಫೇಸ್ ಆಫ್ ಅರ್ತ್ ಅಂದರೆ ವ್ಯಾಲ್ಯೂ 3.5 ದ ಹೋಲ್ ಸ್ಕ್ವೇರ್ ಇಂಟು G ವ್ಯಾಲ್ಯೂ 9.8
9.8 by 4 into pi square value 3.14 the whole square. Simplify this, we are getting L is equal to 3.04 meter. So this is the length of the pendulum. Length of the simple pendulum. Simple pendulum. Length of the simple pendulum L is equal to 3.04 meter. Clear? So on the surface of moon, so length of the pendulum, same pendulum ಅನ್ನು ಮೂನ್ ಸರ್ಫೇಸ್ ಮೇಲೆ ಕಂಡಕ್ಟ್ ಮಾಡ್ತಾ ಅಂದ, ಎಕ್ಸ್ಪೆರಿಮೆಂಟಲಿ ಕಂಡಕ್ಟ್ ಮಾಡ್ತಾ ಅಂದ, ಲೆಂತ್ ಆಫ್ ದ ಪೆಂಡುಲಮ್ ರಿಮೇನ್ಸ್ ಕಾನ್ಸ್ಟೆಂಟ್ ಇರುತ್ತೆ. ಸೊ ಎಲ್ ಈಸ್ ಈಕ್ವಲ್ ಟು ವ್ಯಾಲ್ಯೂ 3.04 ಮೀಟರ್, ದೆನ್ ಜಿ ವ್ಯಾಲ್ಯೂ 1.7 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ಸೊ ಇಲ್ಲಿ ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಆನ್ ಮೂನ್ ಸರ್ಫೇಸ್ ವ್ಯಾಲ್ಯೂ ಕೊಟ್ಟಿದ್ರೆ 1.7 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್, 9.8 ಅಲ್ಲ. ಕ್ಲಿಯರ್? ದೆನ್ time period means T is equal to formula 2 pi into root of L by G, then 2 into pi value 3.14 root L value 3.04 by G value 1.7. So is to simplify madre, so we are getting T equals 8.4 seconds. So this is the time period of oscillations of simple pendulum. Time period of oscillations of simple pendulum on the surface of moon. Clear? ಸೇಮ್ ಸಿಂಪಲ್ ಪೆಂಡುಲಮನ್ನು ಅರ್ತ್ ಸರ್ಫೇಸ್ ಮೇಲೆ ಕಂಡಕ್ಟ್ ಮಾಡಿದಾಗ 3.5 ಸೆಕೆಂಡ್ ತೊಗೊಂಡ್ರೆ, ಅದೇ ಸಿಂಪಲ್ ಪೆಂಡುಲಮನ್ನು ಮೂನ್ ಸರ್ಫೇಸ್ ಮೇಲೆ ಆಸಿಲೇಟ್ ಮಾಡಿದಾಗ 8.4 ಸೆಕೆಂಡ್ ಟೈಮ್ ಪೀರಿಯಡನ್ನು ತೊಗೊತಾ ಇದೆ. ಇಟ್ ಮೂವ್ಸ್ ಫ್ರಮ್ ಮೀನ್ ಪೊಸಿಷನ್ ಟುವರ್ಡ್ಸ್ ದ ಎಕ್ಸ್ಟ್ರೀಮ್ ಪೊಸಿಷನ್ ಕಡೆಗೆ, ಟು ಆ್ಯಂಡ್ ಫ್ರೋ ಬ್ಯಾಕ್ ಆ್ಯಂಡ್ ಫೋರ್ತಲ್ಲಿ ಆಸಿಲೇಟ್ ಆಗೋದಕ್ಕೆ. ಕ್ಲಿಯರ್? ನೆಕ್ಸ್ಟ್ ಪ್ರಾಬ್ಲಮ್, ಎ ಸೆಕೆಂಡ್ ಪೆಂಡುಲಮ್ ಆಸಿಲೇಟ್ಸ್ with an amplitude of 0.4 meter. So here solution given time period of second pendulum is T equals 2 seconds. It takes time period is 2 seconds. A pendulum whose time period of oscillation is 2 seconds is known as the second pendulum. That's why here I am taking T is equal to 2 seconds. With an amplitude of 0.4 meter means A is equal to 0.4 meter. If the mass of the pendulum is M is equal to 0.2 kg. Mass of the pendulum value 0.2 kg ಕೊಟ್ಟಿದ್ದಾರೆ. ಸೊ ಮೀನ್ ಪೊಸಿಷನ್ ಎಕ್ಸ್ಟ್ರೀಮ್ ಪೊಸಿಷನ್ ಕಡೆಗೆ ಆಸಿಲೇಟ್ ಆಗ್ತಿರೋ ಆಂಪ್ಲಿಟ್ಯೂಡ್ ವ್ಯಾಲ್ಯೂ 0.4 ಮೀಟರ್ ಇದೆ. ದೆನ್ ಫೈನ್ ಕೈನೆಟಿಕ್ ಎನರ್ಜಿ ಅಟ್ ದ ಮೀನ್ ಪೊಸಿಷನ್. ಫಸ್ಟ್ ಪಾರ್ಟ್ ಕೈನೆಟಿಕ್ ಎನರ್ಜಿ ಅಟ್ ಮೀನ್ ಪೊಸಿಷನ್ ಅಂದರೆ K is equal to ಕ್ವಶನ್ ಮಾರ್ಕ್. ಸೆಕೆಂಡ್ ಪಾರ್ಟಲ್ಲಿ ಪೊಟೆನ್ಷಿಯಲ್ ಎನರ್ಜಿ ಅಟ್ ಎಕ್ಸ್ಟ್ರೀಮ್ ಪೊಸಿಷನಲ್ಲಿ ಪೊಟೆನ್ಷಿಯಲ್ ಎನರ್ಜಿ ವ್ಯಾಲ್ಯೂ ಎಷ್ಟು ಅನ್ನೋದನ್ನ ಕಂಡುಹಿಡಿಯಿರಿ ಅಂತ ಕೇಳ್ತಾರೆ. ದೆನ್ ಥರ್ಡ್ ಪಾಯಿಂಟ್ ಪೊಟೆನ್ಷಿಯಲ್ ಎನರ್ಜಿ ಅಟ್ ದ ಡಿಸ್ಪ್ಲೇಸ್ಮೆಂಟ್. Potential energy at the displacement means, so here x is equal to 0.2 meter. ಸೊ ಇಲ್ಲಿ x ಆದರೂ ತೊಗೋಬೋದು ವೇರಿಯಬಲ್ಲು, y ಆದರೂ ತೊಗೋಬೋದು. x equals or y equals 0.2 meter. Then fourth condition, kinetic energy at displacement. Kinetic energy means K is equal to question mark. So at extreme position value ಕೊಟ್ಟಿದ್ದಾರೆ. So again y is equal to 0.2 meter. Clear? So this is a given data, but we first part maximum kinetic energy at the mean position means kinetic energy at the mean position, kinetic energy at the mean position, Ke equals formula of m omega square into a square. But ಇಲ್ಲಿ omega ವ್ಯಾಲ್ಯೂ ಕೊಟ್ಟಿಲ್ಲ, ಸೊ a ಗೊತ್ತು, ಆಫ್ ಗೊತ್ತು, ಬಟ್ ಒಮೆಗಾನ ಕಂಡುಹಿಡ್ಕೊಳ್ಳೋದಕ್ಕೆ ಫಾರ್ಮುಲಾ, ಸೊ ಆಂಗ್ಯುಲರ್ ಫ್ರೀಕ್ವೆನ್ಸಿ ಒಮೆಗಾ ಈಸ್ ಈಕ್ವಲ್ ಟು ಫಾರ್ಮುಲಾ 2 pi divided by t equals, so 2 pi divided by t value 2 seconds. Then omega is equal to 2 gets cancelled, then omega is equal to pi radian per second. So this is the angular frequency value. Clear? Then kinetic energy at the mean position means K is equal to formula of, so again I am taking this formula of m omega square into a square, then half into m value 0.2 into omega value pi square. Pi means 3.14 the whole square. Pi andre value, pi is nothing but 3.14 the whole square into
ಆಂಪ್ಲಿಟ್ಯೂಡ್ ವ್ಯಾಲ್ಯೂ 0.4 the whole square. Clear? ಇದನ್ನು ಸಿಂಪ್ಲಿಫೈ ಮಾಡಿದ್ರೆ ಸೊ ವಿ ಆರ್ ಗೆಟಿಂಗ್ K is equal to 0.1578 joule. So this is the maximum kinetic energy of the pendulum at mean position. So this is the maximum kinetic energy value. Clear? Next second part second, calculate its potential energy at the extreme position ಅಂತ ಕೇಳ್ತಾರೆ. So at the extreme position potential energy becomes maximum, at mean position kinetic energy becomes maximum. So at extreme position potential energy, maximum potential energy means P equals of m omega square into a square. So here half into m value 0.2 into omega square value 3.14 the whole square into a value again 0.4 the whole square. Simplify this, we are getting P maxima equals 0.15878 joule. So at extreme position energy value 0.578, at mean position 0.578 joule, at extreme position 0.1578. Both at extreme position as well as mean position energy of the executing particle remains constant. mean position same energy ಇಂದ ಆಸಿಲೇಟ್ ಆಗ್ತಾ ಇದೆ. ಎಕ್ಸ್ಟ್ರೀಮ್ ಪೊಸಿಷನ್ಗೆ ಹೋದಾಗೂ ಎನರ್ಜಿ ಆಫ್ ದ ಪಾರ್ಟಿಕಲ್ ರಿಮೇನ್ಸ್ ಏನಾಗಿದೆ, ಕಾನ್ಸ್ಟೆಂಟ್ ಆಗಿದೆ. ಕ್ಲಿಯರ್? ಸೊ ಇಲ್ಲಿ ಎನರ್ಜಿ ವ್ಯಾಲ್ಯೂಸ್ನ ಅಬ್ಸರ್ವ್ ಮಾಡಿ ರಿಮೇನ್ಸ್ ಸೇಮ್ ಇದೆ. ಬೋತ್ ಎಕ್ಸ್ಟ್ರೀಮ್ ಪೊಸಿಷನ್ ಆಸ್ ವೆಲ್ ಆಸ್ ಮೀನ್ ಪೊಸಿಷನ್ ಎನರ್ಜಿ ಆಫ್ ದ ಪಾರ್ಟಿಕಲ್ ರಿಮೇನ್ಸ್ ಕಾನ್ಸ್ಟೆಂಟ್ ಆರ್ ಕನ್ಸರ್ವ್ಡ್. ಕ್ಲಿಯರ್? ನೆಕ್ಸ್ಟ್ ಥರ್ಡ್ ಪಾರ್ಟ್ 3. ಸೊ ಕ್ಯಾಲ್ಕುಲೇಟ್ ಪೊಟೆನ್ಷಿಯಲ್ ಎನರ್ಜಿ ಅಟ್ ದ ಡಿಸ್ಪ್ಲೇಸ್ಮೆಂಟ್ 0.2 ಮೀಟರ್ ಅಂತ ಕೇಳಿದ್ದಾರೆ. ಸೊ ಪೊಟೆನ್ಷಿಯಲ್ ಎನರ್ಜಿ ಈಕ್ವಲ್ಸ್ ಫಾರ್ಮುಲಾ ಆಫ್ ಎಮ್ ಒಮೆಗಾ ಸ್ಕ್ವೇರ್ ಇಂಟು ವೈ ಸ್ಕ್ವೇರ್. ಕ್ಲಿಯರ್? ದೆನ್ ಆಫ್ ಇಂಟು ಸೊ ಎಮ್ ವ್ಯಾಲ್ಯೂ 0.2, ಒಮೆಗಾ ವ್ಯಾಲ್ಯೂ 3.14 the whole square into y value here 0.2 meter, 0.2 the whole square. Simplify this, we are getting P equals 0.03944 joule. ಸೊ ಇದನ್ನ ಸಿಂಪ್ಲಿಫೈ ಮಾಡಿದ್ರೆ ನಮಗೆ ಪೊಟೆನ್ಷಿಯಲ್ ಎನರ್ಜಿ ವ್ಯಾಲ್ಯೂ 0.03944 ಜೌಲ್ಸ್ ಬರುತ್ತೆ. ಕ್ಲಿಯರ್? ಸೊ ದಿಸ್ ಈಸ್ ಪೊಟೆನ್ಷಿಯಲ್ ಎನರ್ಜಿ ಅಟ್ ದ ಡಿಸ್ಪ್ಲೇಸ್ಮೆಂಟ್ 0.2 ಮೀಟರ್. ಕ್ಲಿಯರ್? ಸೊ 0.4 ತೊಗೊಂಡಾಗ ನಮಗೆ ಪೊಟೆನ್ಷಿಯಲ್ ಎನರ್ಜಿ ವ್ಯಾಲ್ಯೂ 0.1578 ಬಂತು. ಸೊ ಈಗ ಡಿಸ್ಪ್ಲೇಸ್ಮೆಂಟ್ ವ್ಯಾಲ್ಯೂ ಡಿಕ್ರೀಸ್ ಆಗ್ತಾ ಇದೆ. ಸೊ ಆಂಪ್ಲಿಟ್ಯೂಡ್ ವ್ಯಾಲ್ಯೂ 0.2 ಕೊಟ್ಟಿದ್ದಾರೆ. ಸೊ ಆಗ ಎನರ್ಜಿ ವ್ಯಾಲ್ಯೂ 0.03944 ಜೌಲ್. ಅಂದರೆ ಪೊಟೆನ್ಷಿಯಲ್ ಎನರ್ಜಿ ಇಸ್ ಡಿಪೆಂಡ್ಸ್ ಆನ್ ಇಟ್ಸ್ ಡಿಸ್ಪ್ಲೇಸ್ಮೆಂಟ್, ಫ್ರೀಕ್ವೆನ್ಸಿ ಆ್ಯಂಡ್ ಮಾಸ್ ಆಫ್ ದ ಪಾರ್ಟಿಕಲ್ ಮೇಲೆ ಡಿಪೆಂಡ್ ಆಗ್ತಾರಂದ. ಸೊ ಇದ್ರ ಮಾಸ್ ರಿಮೇನ್ಸ್ ಕಾನ್ಸ್ಟೆಂಟ್ ಇದೆ. ಡಿಸ್ಪ್ಲೇಸ್ಮೆಂಟ್ ಚೇಂಜ್ ಆದಾಗ ಆಂಗ್ಯುಲರ್ ಫ್ರೀಕ್ವೆನ್ಸಿ ರಿಮೇನ್ಸ್ ಕಾನ್ಸ್ಟೆಂಟ್, ಡಿಸ್ಪ್ಲೇಸ್ಮೆಂಟ್ ಬಂದು 0.4 ಇಂದ 0.2 ಕೊಟ್ಟಿದ್ದಾರೆ. ಸೊ ಆಗ ಎನರ್ಜಿ ವ್ಯಾಲ್ಯೂ ಇಲ್ಲಿ ಏನಾಗ್ತಾ ಇದೆ, ಡಿಕ್ರೀಸ್ ಆಗ್ತಾ ಇದೆ. ಕ್ಲಿಯರ್? ನೆಕ್ಸ್ಟ್ ಫಿಫ್ತ್ ಕಂಡೀಷನ್, ಕೈನೆಟಿಕ್ ಎನರ್ಜಿ at displacement 0.2 meter means kinetic energy is equal to formula of m omega square into a square minus y square, a square minus y square, then off into m value 0.2 into pi value 3.14 the whole square into here a value 0.4 the whole square minus y value 0.2 the whole square. So ಇಲ್ಲಿ ಫಸ್ಟ್ ಕಂಡೀಷನಲ್ಲಿ ಕೈನೆಟಿಕ್ ಎನರ್ಜಿ ಇಸ್ ಈಕ್ವಲ್ ಟು ಫಾರ್ಮುಲಾ ಆಫ್ ಎಮ್ ಒಮೆಗಾ ಸ್ಕ್ವೇರ್ ಎ ಸ್ಕ್ವೇರ್ ತೊಗೊಂಡಿದ್ವಿ. ಅಟ್ ಮೀನ್ ಪೊಸಿಷನಲ್ಲಿ y ವ್ಯಾಲ್ಯೂ ಬಿಕಮ್ಸ್ 0 ಇತ್ತು. ಬಟ್ ಅಟ್ ಎಕ್ಸ್ಟ್ರೀಮ್ ಪೊಸಿಷನಿಂದ 0.4 ಇಂದ 0.2 ಕಡೆಗೆ ಡಿಸ್ಪ್ಲೇಸ್ ಆಗ್ತಾ ಇದೆ. ಸೊ ಆಗ ಕೈನೆಟಿಕ್ ಎನರ್ಜಿ ಆಫ್ ಎಮ್ ಒಮೆಗಾ ಸ್ಕ್ವೇರ್ ಎ ಸ್ಕ್ವೇರ್ ತೊಗೋಬಾರ್ದು, ಆಫ್ ಎಮ್ ಒಮೆಗಾ ಸ್ಕ್ವೇರ್ ಆಫ್ ಎ ಸ್ಕ್ವೇರ್ ಮೈನಸ್ ವೈ ಸ್ಕ್ವೇರ್ ತೊಗೋಬೇಕು. ಕ್ಲಿಯರ್? ದೆನ್ ಆಫ್ ಇಂಟು ಎಮ್ ವ್ಯಾಲ್ಯೂ 0.2, omega value 3.4 the whole square, then a value 0.4 the whole square minus 0.2 the whole square. Simplify this, we are getting kinetic energy equals 0.118321 joule. So this is the kinetic energy at 0.2 meter when it is displaced from 0.4 meter to 0.2 meter. Clear?